ಏನು ಮಾಡ್ತಾವ್ರಿ ಇಬ್ರು? ಏನೋ ಮಾಡ್ತಾ ಇದ್ದೀರಾ? ಏನು ಚಿಡ್ಸು? ಆಕ್ಚುಲಿ ಒಂದು ಕಾಳಿದು ಈ ಕಾಳನ್ನ ಇದು ಬೀನ್ಸು. ಮತ್ತೆ ಇದನ್ನು ಕೊಟ್ಟಿದ್ದಾರೆ. ಅದೆಲ್ಲಿ ಸಿಗ್ತಾ ಅವ್ರಿಗೆ? ಅವರು ಗಾರ್ಡನಿಂಗ್ ಮಾಡ್ತಾರೆ, ಟೆರೆಸ್ ಗಾರ್ಡನಿಂಗ್ ಮಾಡ್ತಾ ಇದ್ದಾರೆ. ಸೊ ನಾವು ಒಂದು ಮಿನಿ ಟೆರೆಸ್ ಗಾರ್ಡನಿಂಗ್ ಮಾಡೋಕ್ಕಾಗಲ್ಲ, ಬಟ್ ಇಲ್ಲೇ ಪಾಟಲ್ಲಿ ಹಾಕ್ತಾ ಇದ್ದೀವಿ. ಅವ್ರು ಕೊಟ್ಟರು ಅಂತ ಹಾಕ್ತಾ ಇದ್ದೀವಿ. ಮೊನ್ನೆ ಬಂದಿತ್ತು ಮಣ್ಣೆಲ್ಲ ಪುಡಿ ಮಾಡ್ತದ? ಪುಡಿ ಮಾಡ್ಬಿಟ್ಟು ಹಾಕ್ತೀವಿ. ಏನು ಹಾಕಿದ್ದೀರಾ? ಇದು ಅರ್ಶಿನ, ಇದು ಅರ್ಶಿನ ಹಾಕಿದೀವಿ. ಮತ್ತೆ ಅರಿಶಿನ ಇದು? ಇದು ಅರ್ಶಿನ ಮತ್ತೆ ಶುಂಠಿ ಎಲ್ಲ ಹಾಕಿದೀವಿ. ಆಮೇಲೆ ಇದು ಬೀನ್ಸ್ ಗಿಡನೇ, ದಪ್ಪ ಬೀನ್ಸು. ಇದು ಸ್ವಲ್ಪ ಸಣ್ಣ ಇದೆ, ಬಟ್ ಇನ್ನೂ ಕಾಯಿ ಬಿಟ್ಟಿಲ್ಲ. ಬಿಟ್ಟಾದ್ಮೇಲೆ ಗೊತ್ತಾಗುತ್ತೆ ಅದು ಹೇಗಿರುತ್ತೆ. ನಾಟಿ ಬೀನ್ಸ್ ಇರ್ಬೇಕು ಮೋಸ್ಟ್ಲಿ. ಇದು ಚಿಕ್ಕ ಚಿಕ್ಕದಿದೆ ಕಾಯಿ. ಮತ್ತೆ ಇನ್ನೇನು ಗಿಡಗಳು ಹಾಕ್ತಿದ್ದೀರಾ? ಇವಾಗ ಸದ್ಯಕ್ಕೆ 2 ಪಾಟ್ಗೆ ಕಾಳುಗಳು ಹಾಕ್ತಾ ಇದೀವಿ. ಯಾವ ಗಿಡ ಬೇಗ ಗ್ರೋ ಆಗುತ್ತೆ ನೋಡೋಣ. ಇದು ನನ್ನ ಪಾಟು, ಭೂಮಿಕಾ ಪಾಟು. ಇದು ಆರ್ಯ ಪಾಟ್ ನೋಡೋಣ ಯಾರ ಗಿಡ ಬೇಗ ಬರುತ್ತೆ, ಯಾರ ಗಿಡ ಬೇಗ ತರಕಾರಿ ಕೊಡುತ್ತೆ ನೋಡೋಣ. ಚುಮ್ಸು ಜಾಸ್ತಿ ನೀರು. ಒಂದೊಂದು ಪಟಲ್ಲಿ 2 ಗಿಡ ಹಾಕ್ರಿ ಸಾಕು ಸದ್ಯಕ್ಕೆ ನೋಡೋಣ. ಇವಾಗ ನಾವು ಇದನ್ನ ಎಲೆ ಹಾಕ್ತಾ ಇದೀವಿ ಪುಡಿ ಮಾಡಿದ್ವಿ. ಇವನ್ ಬೀಜ ಸರಿಯಾಗಿ ಹಾಕಿಲ್ಲ ಅನ್ಸುತ್ತೆ. ಕರೆಕ್ಟಾಗಿ ಹಾಕಿದ್ಯಾನೋ? ಕ್ರಾಸ್ ಆಗಿ ಹಾಕಿದ್ಯಲ್ಲ ಅವ್ರಿಗೆ. ಇವಾಗ ನಾವು ಈ ಎಲೆನ ಪುಡಿ ಮಾಡಾಕ್ತೀವಿ. ಏನಕ್ಕೆ ಎಲೆ ಹಾಕ್ತಾ ಇರೋದು? ಇದು ಅಮರಣ ಅಂತ ಹೇಳಿದ್ವಲ್ಲ, ಅವ್ರು ಹೇಳಿದ್ದು ಈ ತರ ಒಣಗಿರೋ ಎಲೆನ ಪುಡಿ ಮಾಡಿ ಹಾಕಿದ್ರೆ ಈ ಗೊಬ್ಬರ ಆಗಿ ಸೊ ಗಿಡ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳಿ ಅವ್ರು ಈ ಐಡಿಯಾ ಹೇಳಿದ್ದು ನಮಗೆ. ಹೌದಾ? ಟ್ರೈ ಮಾಡಿದ್ರೆ ಇದ್ರ ಹಾಕಿ? ಟ್ರೈ ಮಾಡಿ. ಆ ಪಾಟ್ಗೆಲ್ಲ ನಾವು ಹಂಗೆ ಹಾಕಿದ್ದು, ಚೆನ್ನಾಗಿ ಬಂದಿದೆ ಆಕ್ಚುಲಿ. ನೋಡೋಣ ಎಷ್ಟು ಬೇಗ ಮೊಳಕೆ ಬರುತ್ತೆ ಅಂತ. ಈಗ ಈ ಎಲೆ ಎಲ್ಲ ಹಾಕಿದೀವಿ, ನೋಡೋಣ ಯಾರ ಗಿಡ ಫಸ್ಟ್ ಬರುತ್ತೆ ಅಂತ. ಇದು ನನ್ನ ಪಾಟು, ಭೂಮಿಕಾ ಪಾಟು. ಓಕೆ. ರೋಸ್ ಗಿಡ ಪಕ್ಕ ಇರೋದು ನಿಂದು? ರೋಸ್ ಗಿಡ ಪಕ್ಕ ಇರೋದು ನಂದು. ಇದು ನನ್ನ ಪಾಟ್ ಗೈಸ್, ಆರ್ಯನ್ ಪಾಟ್. ಕಟ್ ಮಾಡ್ತಾ ಇದನ್ನೆಲ್ಲ? ಇದೆಲ್ಲ ಕಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಓಕೆ. ಏನಕ್ಕೆ ಕಸ ಹಿಂಗೆ ಸುರಿತಾ ಇದೀಯ ಗಿಡದ ಹತ್ರ ಎಲ್ಲ? ಕಸ ಅಲ್ಲ, ಇದು ಒಣಗಿರೋ ಎಲೆ. ಒಣಗಿರೋ ಎಲೆನೆಲ್ಲ ಈಗ ಗಿಡಕ್ಕೆ ಹಾಕ್ತಾ ಇದೀವಿ. ಯಾರಿಗೆಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆ? ನಿಮ್ಮ ಅಮ್ಮರನ್ನ ಹೇಳ್ಕೊಟ್ಟಿದ್ದಾರಾ? ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ. ಇದು ವಿಳ್ಯದೆಲೆ ಮತ್ತೆ ದಾಸವಾಳ ಎಲೆಗೆಲ್ಲ ನಾವು ಇದೇ ತರ ಹಾಕ್ತಾ ಇದ್ದಿದ್ದು. ಚೆನ್ನಾಗಿ ಬೆಳೆದಿದೆ ನೋಡಿ. ವಿಳ್ಯದೆಲೆ ಮತ್ತೆ ದಾಸವಾಳ ಹೂವು ಇಲ್ಲ. ಈಗ ನಾನು ಮಿನಿ ಗಾರ್ಡನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಮ ಗಾರ್ಡನ್ ಇದು? ನಮ್ಮ ಗಾರ್ಡನ್ ಇದು ಚೆನ್ನಾಗಿದೆ ನೋಡಿ. ನಮ್ಮ ಗಾರ್ಡನ್ ಇನ್ನೇ ಎಲ್ಲ ಗಿಡ ಎಲ್ಲ ನೀಟಾಗಿ ಬೆಳೆದ್ರೆ ಇನ್ನೂ ಸ್ವಲ್ಪ ಪಾಟ್ಸ್ ತಂದು ಗಿಡ ಹಾಕೋ ಪ್ಲಾನಲ್ಲಿ ಇದೆ. ಸದ್ಯಕ್ಕೆ ಇಷ್ಟಿದೆ ನೋಡಿ. ಇವಾಗ ನಾವು ಸೀಡ್ಸ್ ಹಾಕಿದ್ದೀವಿ. ಇದು ನನ್ನ ಪಾಟು ಮತ್ತು ಇದು ನನ್ನ ತಮ್ಮ ಪಾಟು ಆರ್ಯ. ನೆಕ್ಸ್ಟ್ ಬ್ಲಾಗಲ್ಲಿ ಹೇಗೆ ಗ್ರೋತ್ ಆಗುತ್ತೆ ಅಂತ ನಾವು ತೋರಿಸ್ತೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.